ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಊರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೆ. ಬಟ್ ಅಲ್ಲಿ ಯಾವುದು ಬಸ್ಸೇ ಇರಲಿಲ್ಲ. ಅದಕ್ಕೆ ಬೇರೆ ಬಸ್ಸಿಗೆ ಬಂದೆವು. ಬೇರೆ ಬಸ್ಸಿಗೆ ಬಂದು ಬಂಕೂರಿಗೆ ಇಳಿದೆವು. ಅಲ್ಲಿ ಯಾವುದೋ ಆಟೋ ಇರಲಿಲ್ಲ. ಒಬ್ರಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂದಿದ್ರು. ಅಲ್ಲಿ ನಮ್ಮ ಅಜ್ಜಿ ನಿಂತ್ಕೊಂಡಿತ್ತು. ಹಾಯ್ ಮಾಡಿ ಹಾಯ್ ಅಂತಂದ. ಆಕಿ ಕಿವಿನೂ ಕೇಳಲ್ಲ, ಏನೂ ಹೇಳಲ್ಲ. ಮತ್ತು ನಾವು ಅದು ಆಟೋ ಬಂತು. ಮತ್ತೆ ಕ್ಲೋಸರಲ್ಲಿ ಕೂತಿದ್ವಿ. ಹಳ್ಳಿ ವಾತಾವರಣ ಎಷ್ಟು ಚಂದಲ್ಲ. ಯಾಕಪ್ಪ ಅಂದರು, ಹಳ್ಳಿ ವಾತಾವರಣದಲ್ಲಿ ಇದ್ದವರಿಗೆ ಯಾವುದೇ ರೋಗ ಆಗಲಿ ಅಥವಾ ರುಜಿನ ಆಗಲಿ ಬರಲ್ಲ. ಅದೇ ಸಿಟಿಲಿರೋರಿಗೆ ಒಂದು ಸ್ವಲ್ಪ ಏನಾದರೂ ಪೊಲ್ಯೂಷನ್ ಜಾಸ್ತಿ ಆಯಿತು ಅಂದರೆ ಶೀತ ಆಗಿಬಿಡುತ್ತೆ, ಇಲ್ಲಾಂದರೆ ಜ್ವರ ಬರುತ್ತೆ, ಬೇರೆ ಬೇರೆ ಥರ ಕಾಯಿಲೆ ಬರ್ತಾವೆ. ಆದ್ರೆ ಹಳ್ಳಿಲಿರೋರಿಗೆ ಯಾವ ಥರನೂ ಬರಲ್ಲ. ಯಾಕಂದ್ರೆ ಅವ್ರು ಎಲ್ಲ ರೀತಿದು ಗಾಳಿಗೆ ಓಡಾಡಿಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ಸಿಟಿಲಿರೋ ಜರ ಮೈಗಳು ಮಾಡ್ತಾರೆ. ನಾನು ಅದ್ರಾಗ ಮೈಗಳು ಮಾಡಕ್ಕಿದ್ದೀನಿ. ನಾನು ಏನೂ ಮಾಡಲ್ಲ. ನನಗೆ ಸಿಟಿಗಿಂತ ಹಳ್ಳಿನೇ ಇಷ್ಟ. ಯಾಕಂದ್ರೆ ಎಲ್ಲ ಓಡಾಡಿಕೊಂಡು ಹೊಲ ತಿರುಗಾಡ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಸುತ್ತಾಡ್ಕೊಂಡು ಇರ್ಲಕ್ಕೆ ಮಜಾ ಬರ್ತದೆ. ಹಾಗೆ ಊಟ ಮುಗಿಸ್ಕೊಂಡು ಕುಂತಿದ್ರೇನೋ ಎಲ್ಲರೂ ಆಚೆಗಡೆ ರೋಡ್ ಮೇಲೆ ಕೂತ್ಕೊಂಡಿದ್ರು. ಹಾರನ್ ಹಾಕಿದ್ರು, ಅವ್ರು ಎದ್ರು. ಹಾಗೆ ಬರ್ತಾಯಿದ್ವಿ. ಹೊಲದಲ್ಲಿ ಎಲ್ಲ ಚೆನ್ನಾಗಿ ಎಲ್ಲೇ ಕಡೆ ನೋಡು ಹಚ್ಚ ಹಸಿರಿತ್ತು. ನನಗಂತೂ ಇಷ್ಟ ಆಯಿತು. ಯಾಕಪ್ಪ ಅಂದರೆ ಭಾಳ ದಿನ ಮೇಲೆ ನಾನು ನಮ್ಮ ಊರಿಗೆ ಹೊಲತ್ತಿಲ್ಲ, ಎಲ್ಲ ವಾತಾವರಣ ನೋಡ್ತಾ ಇದ್ದೀನಿ ಅಂತ ಖುಷಿ ಆಯಿತು. ಅಂತೂ ಇಂತೂ ನಮ್ಮ ಊರಿಗೆ ಬಂದು ಇಳ್ದೆ, ಅಗಸ್ಯಾಗ ಇಳ್ದೆ. ಅಲ್ಲಿ ಒಂದು ದೇವಸ್ಥಾನ ಇತ್ತು. ಯಾವ ದೇವಸ್ಥಾನ ಅಂದ್ರೆ ಹಳ್ಳಿ ಹೊರಗೆ ಯಾವತ್ತು ಭೀ ಯಾವುದೇ ಒಂದು ದೇವ್ರ ಗುಡಿ ಆಗಲಿ ಯಾವ್ದು ಜಾಸ್ತಿ ಇರೋದಂದ್ರೆ ಬರ್ಗಮಾಯಿ ಗುಡಿ. ಪ್ರತಿಯೊಬ್ಬರು ಊರಲ್ಲಿರುತ್ತೆ. ನಿಮ್ಮ ಊರಲ್ಲಿ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಊರಲ್ಲಿ ಐತೆ. ಹಾಗೆ ಅದ್ರ ಪಕ್ಕನೇ ಶರಣಬಸಪ್ಪನ ಗುಡಿ ಅದ. ಯಾಕಪ್ಪ ಅಂದ್ರೆ ಎಲ್ಲ ದೇವ್ರುಗಳು ಒಂದೇ ಕಡೆಗವ. ಜಾಸ್ತಿ ನಮ್ಮ ಊರಾಗ ದೇವಸ್ಥಾನಗಳು ಜಾಸ್ತಿ ಅವ. ಅದು ಬೇರೆ ಕಟ್ಟಡ ನಡೆದಿತ್ತೇನೋ, ಎಲ್ಲ ರೇತಿ ಗೀತಿ ಎಲ್ಲ ತಂದು ಹಾಕಿರು. ಭಾಳ ನಾವು ನೋಡಿದಾಗ ಒಂಥರ ಚಂದ ಇತ್ತು, ನೀಟಾಗಿತ್ತು. ಬಟ್ ಇವಾಗೆಲ್ಲ ಯಾಕಡೆಯಾಕಡೋ ಮಾಡ್ಯಾರ. ರೋಡ್ ಅಪ್ಪ ಕೇಳೇ ಬೇಡ. ಅದು ನಳ ಕೂಡ್ಸಾರಂತ ಗೌರ್ಮೆಂಟ್ದು, ಯಾಕಡೆ ಬಂತು ಆ ಕಡೆ ರೋಡ್ ಕಿತ್ತಾಕ್ಯಾರ. ಯಪ್ಪ ರೋಡ್ ಹಾಕ್ಲಿಕ್ಕೆ ಹೋಗ್ತಿದ್ದ. ನಾವು ಚಿಕ್ಕವರಿದ್ದಾಗ ಅದೇ ಅಂಗಡಿಗೆ ಹೋಗ್ತಿದ್ವಿ. ಮತ್ತು ಅಲ್ಲಿ ಅಂಗನವಾಡಿದಾಗ ಚುಕ್ಕಳಿದ್ದರು. ಅವರು ನೋಡ್ಲತ್ತಿರ ನಾನು ವಿಡಿಯೋ ಮಾಡತ್ತಿದ್ದ. ಹಾಯ್ ಮಾಡಂದ್ರೆ ಮಾಡಲಿಲ್ಲ ಅವರು. ಹಾಗೆ ಮತ್ತು ಮನೆಗೆ ಬರಬೇಕಾದ್ರೂ ಒಂದು ಇದು ಇತ್ತು ಅದು ನೋಡಿ, ಅದಕ್ಕೇನೋ ಅಂತಾರೆ, ನನಗೂ ಗೊತ್ತಿಲ್ಲ. ಒಂದು ಬಿಲ್ಡಿಂಗು. ಆ ಬಿಲ್ಡಿಂಗ್ಗಳು ಸಣ್ಣ ನಾವು ಶಾಲಿಗೆ ಹೋಗೋ ಟೈಮಿಗೆ ನೋಡಪ್ಪ ಇದ್ರಾಗ ದೆವ್ವದ ಅನ್ಕೋತಿರ್ತಿದ್ದೆವು. ಎಲ್ಲರೂ ಹಂಚ್ಕೊಂಡು ಹೋಗ್ತಿದ್ದೆವು. ಫೈನಲಿ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ. ಯಾವುದಪ್ಪ ಅಂದರೆ ಮಲ್ಲಿಕಾರ್ಜುನ ಟೆಂಪಲ್ ಅಂತ ಹೇಳ್ಬಿಟ್ಟು. ಇದು ಭಾಳ ಫೇಮಸ್ಸು. ಒಂದು ವಿಡಿಯೋ ಮಾಡಾಕಿದ್ರು. ಇದ್ರ ಬಗ್ಗೆ ಒಂದು ಪ್ರಸಿದ್ಧವಾದ ಕತೆ ಇದೆ. ನಾನು ಆಮೇಲೆ ಹೇಳ್ತೀನಿ. ಯಾಕಂದರೆ ನಾನು ನಮ್ಮ ಮನೆಗೆ ಹೋಗಿ ಕ್ಲೀನ್ ಮಾಡಬೇಕಲ್ಲ. ಸೊ ಹಾಗಾಗಿ ಫಸ್ಟು ಆಚೆಗಡೆದೆಲ್ಲ ತೋರಿಸ್ತೀನಿ, ಆಮೇಲೆ ಒಳಗಡೆ ತೋರಿಸ್ತೀನಿ. ನನಗಂತೂ ಭಾಳ ಇಷ್ಟ ನಮ್ಮ ಮಲ್ಲೆ ಗುಡಿ. ಯಾಕಂದ್ರೆ ಜಾಸ್ತಿ ನಾವು ಚಿಕ್ಕವರಿದ್ದಾಗ ಇಲ್ಲೇ ಆಡ್ತಿದ್ದೆವು. ನಮ್ದು ಅಲ್ಲಿ ಸಂಧಿ ಅದ, ಸಂಧೆಗಿಂದ ಹೋಗಂಬ ಅಂತ ನಮ್ಮ ಮಮ್ಮಿ ಕರೆದವಳು. ನಿಂಗೆ ಟೆಂಪಲ್ ಆಮೇಲೆ ತೋರಿಸ್ತೀನಿ. ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಫುಲ್ ದೇವ್ರದ್ದು ವಿಡಿಯೋ ತೋರಿಸ್ತೀನಿ, ದೇವಸ್ಥಾನದ್ದು. ಹಾಗೆ ಮನೆಗೆ ಬರ್ತಾಯಿದ್ದೀವಿ. ನನಗೂ ಒಂಥರ ಆಶ್ಚರ್ಯ ಆಯಿತು. ಆವಾಗ ಮನೆ ಹೆಂಗಿದ್ದೀವಪ್ಪ, ಈಗ ಹೆಂಗೆ ಆಗ್ಯಾವಲ್ಲ, ಒಂಥರ ಬಣ. ಯಾಕಂದ್ರೆ ಅವಾಗ ಎಲ್ಲ ಆಡಿ ಬೆಳೆದಿದ್ದಾವಲ್ಲ. ಸಣ್ಣವರಿದ್ದಾಗ ಅವಾಗ ಇವೇನೂ ಇರಲಿಲ್ಲ. ದೊಡ್ಡ ಬರೀ ಅಂಗಳುಗಳೇ ಇದ್ದವು. ಎಲ್ಲ ಕಡೆಗೆ ನೋಡು ಬರೀ ಅಂಗಳು. ಈ ಥರ ಯಾವ ಥರನೂ ಸಂಧಿನೇ ಇರಲಿಲ್ಲ. ಹಂಗೂ ಹಿಂಗೂ ಬಂದೆವು ನೋಡ್ಲತ್ತು ಯಾವ ಒಂಥರ ಕಾಣ್ತದೆ ಮನೆಯೆಲ್ಲ ಅಂತ. ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ನಮ್ಮ ಮನೆ. ನಮ್ಮ ಊರು ಬಿಟ್ಟು ಭಾಳ ವರ್ಷ ಆಯಿತು. ಸೊ ಹಾಗಾಗಿ ನಂಗೆ ಬಕ್ಕುಳು ಭಾಳ ಫೀಲಿಂಗ್ ಆಗಿತ್ತು. ನಮ್ಮ ಊರಿಗೆ ಬಂದ ತಕ್ಷಣ ನಮ್ಮ ಮನೆಗೆ ಬಂದಾಗ ಏನೋ ಒಂಥರ ಖುಷಿ ಆಯಿತು. ನಮ್ಮ ಊರಿಗೆ ಇಷ್ಟು ದಿನ ಮೇಲೆ ನಮ್ಮ ಊರಿಗೆ ಬಂದಲ್ಲಪ್ಪ ಅಂತ ಹೇಳ್ಬಿಟ್ಟು. ನೋಡಿ, ಹಳ್ಳಿ ಸೊಗಡೋದಲ್ಲಿ ಈ ಥರನೇ ಮನೆ ಇರುತ್ತಲ್ಲ. ನಮ್ಮ ಮನೆಯೂ ಈ ಥರ ಹಳ್ಳಿ ಸೊಗಡಲ್ಲೇ ಇದೆ. ಅಂದರೆ ಬಕ್ಕುಳು ಇಷ್ಟ ನಂಗೆ ನಮ್ಮ ಮನೆ ಅಂದರು. ಏನಂತಾರೆ, ಹಿಂಗೆ ನಾನು ಕೀಲಿ ಹೊಡಿಬೇಕಂದ ಕೀಲಿ ಇರಲಿಲ್ಲ ನಮ್ಮಲ್ಲಿ. ಕೀಲಿ ಹೊಡ್ಲಿಕ್ಕೆ ಟ್ರೈ ಮಾಡ್ದೆ, ಅದು ಕೀಲಿನೇ ಹೊಡೆಯಲಾಗಿತ್ತು. ಮತ್ತು ನಮ್ಮ ಮಮ್ಮಿ ಬೇರೆಯವ್ರಿಗೆ ಹೇಳಿರು, ಕರೆದಿರು. ಅಂದ್ರೂ ಬರ್ತದೆ, ನಾನು ಟ್ರೈ ಬರಲಿಲ್ಲ ಮಮ್ಮಿ ಬಿಡು ಅಂದರು. ಮತ್ತು ಆಮೇಲೆ ಒಬ್ಬರು ಅಂಕಲ್ ಬಂದರು, ಅವ್ರು ಕೀಲಿ ತೆಗೆದ್ರು. ಒಳಗಡೆ ಬಂದು ನೋಡ್ತೀವಿ, ಯಪ್ಪ ಮನೆ ಎಷ್ಟು ಚಂದ ಇತ್ತಂದ್ರೆ ಕೇಳಬೇಡ. ಭಾಳ ಸ್ವಚ್ಛ ಇತ್ತು ಮನೆ, ಅಂದ್ರೆ ಕೇಳೇಬೇಡ. ಅಷ್ಟು ಗಲೀಜಾಗಿತ್ತು ಮನೆ. ಎಷ್ಟು ವರ್ಷ ಅಂದ್ರೆ ಮಿನಿಮಮ್ ಒಂದು 7-8 ವರ್ಷರ ಆಗಿರ್ಬೋದು ನಾವು ಊರು ಬಿಟ್ಟು. ಯಾಕಪ್ಪ ಅಂದ್ರೆ ಭಾಳ ದಿನ ಆಯಿತು. ಯಾಕಂದ್ರೆ ನಮ್ಮದೆಲ್ಲ ಓದೋದಿತ್ತು, ಮತ್ತು ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಇಲ್ಲಿದ್ದು ಬಿಟ್ಟು ಗುಲ್ಬರ್ಗಕ್ಕೆ ಸೆಟ್ಲಾಗಿದ್ವಿ. ಎಷ್ಟೋ ದಿನ ಮೇಲೆ ಇವತ್ತು ಬಂದಿದ್ವಿ. ಯಾಕಪ್ಪ ಅಂದರೆ ಜಾಸ್ತಿ ಊರಿಗೆ ಬರಲ್ಲ. ಏನಾದರೂ ಕೆಲಸ ಇದ್ದರೆ ಬರಬೇಕು ತಾನೇ, ಇಲ್ಲಾಂದರೆ ಬರಲ್ಲ. ರೇಷನ್ ಬರ್ತಾ ಇರಲಿಲ್ಲ ನಮಗೂ, ಇವಾಗ ಇತ್ತೀಚೆಗೆ ಬರ್ತಾಯಿದೆ. ಸೊ ಹಾಗಾಗಿ ನಾನು ಬಂದೆ. ಮಮ್ಮಿ ಹೋಗಂಬ ಮಗ, ಜರ ರೇಷನ್ ತಂದಂಗೆ ಭೀ ಆಗ್ತದ, ಮತ್ತು ಮನೆ ಕ್ಲೀನ್ ಮಾಡ್ದಂಗೆ ಭೀ ಆಗ್ತದ ಅಂತ ಅಂದಳು ನಮ್ಮ ಮಮ್ಮಿ. ಸೊ ನಡಿ ಮಮ್ಮಿ ಅಂತ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿ ಕಾವೇರಿ ಅಕ್ಕ ಹೋಗಿದ್ವಿ. ಇನ್ನು ನಂಗೆ ಭಾಳ ಅಂದ್ರೆ ಈ ಮನೆ ಇಷ್ಟ. ಯಾಕಂದ್ರೆ ಈ ಮನೆ ನಂಗೆ ಬಕ್ಕುಳು ಇಷ್ಟಪಡ್ತೀನಿ. ನಾವು ಯಾಕಂದ್ರೆ ಸಣ್ಣವರಿದ್ದಾಗ ಜಾಸ್ತಿ ಈ ಮನೆಗೆ ಇರ್ತಿದ್ದೆವು, ಈ ಮನೆಗೆ ಉಣ್ತಿದ್ದೆವು, ಈ ಮನೆಗೆ ಭೀ ತಿಂತಿದ್ದೆವು. ಹಾಗಾಗಿ ನಂಗೆ ಭಾಳ ಖುಷಿ ಆಯಿತು. ಕಾವೇರಿ ಅಕ್ಕಲತ್ತೀವಿ ಡ್ಯಾನ್ಸ್ ಮಾಡಂತೆ, ಹೋಗೇ ನೀನು ಅಂದ. ಮತ್ತು ಆಕಿ ಗಡಿ ಚಂದೆ ಅದಲ್ಲ ಅಂದಳು, ತೊಗೊಂಡು ಹೋಗ್ಬೇಕೆ ಅಂದ. ಭಾಳ ದಿನ ಮೇಲೆ ಆದ್ಮೇಲೆ ಮನೆಗೆ ಹೋದಾಗ ನಂಗೆ ಒಂಥರ ಏನೋ ಬಕ್ಕುಳು ಖುಷಿ ಆಯಿತು.
ಯಾಕಂದ್ರಲ್ಲ ಏನೋ ಒಂಥರ ಖುಷಿ, ನಮ್ಮೂರು ನಮಗೆ ಅಲ್ವಾ ಅಂತ ಹೇಳ್ಬಿಟ್ಟು ಫೋಟೋ ಸಿಕ್ಕಿದ್ವು ಹಳೇದು. ಯಾಕಪ್ಪ ನಾವು ಚಿಕ್ಕವರಿದ್ದಾಗ, ಅದಕ್ಕೆ ನಂಗೆ ಖುಷಿ ಆಯಿತು. ನೋಡ್ರಿ ಈಕಿ ನಮ್ಮ ಸಣ್ಣ ಅಕ್ಕ ಅಂದರೆ ಅಶ್ವಿನಿ ಅಕ್ಕ ಅಂತ ಹೇಳ್ಬಿಟ್ಟು ಅವ್ರದ್ದೆಲ್ಲ ಫೋಟೋ ತೆಗ್ಸಾರ, ನಂದು ಭೀ ತೆಗ್ಸಿಲ್ಲ. ಇವ್ರು ನಮ್ಮ ಕಾಕಿ. ಭಾಳ ದಿನ ಆದ್ಮೇಲೆ ಫೋಟೋ ಸಿಕ್ಕವ, ನೋಡ್ಬೇಕಂತ ಭಾಳ ಕುತೂಹಲ ಆಯಿತು. ಸೊ ಹಂಗಾಗಿ ನೋಡ್ಲತ್ತಿದ್ದೆವು. ನಮ್ಮ ಮಮ್ಮಿ ಕರಿಲತ್ತಿಳು ಬಾ 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 ಅಂತ ಈಸಿ. ಹಾಂ ಯಾವ ಬರ್ತೀನಿ ಅಂತ ಹಾಗೆ ಫೋಟೋ ನೋಡ್ಕೊತ ನಿಂತೆವು. ನಮ್ಮ ಅಂಬಿಕಕ್ಕ ನಮ್ಮ ಸ್ಕೂಲ್ ಲೈಫಲ್ಲಿದ್ದಾಗ ಇವ್ರು ನಮ್ಮದು ಅಣ್ಣ, ಇವ್ರದ್ದು ನಮ್ಮ ಅಣ್ಣನ ಫ್ರೆಂಡ್ಸು, ನಮ್ಮ ಸರು. ನೋಡಿ ಫ್ರೆಂಡ್ಸ್, ನಾನು ಚಿಕ್ಕವಳಿದ್ದಿದ್ದೆ ಅಂದರೆ ಒಂದು 7th ಕ್ಲಾಸ್ ಆಗ್ಬೋದು ಅಥವಾ 5th ಕ್ಲಾಸ್ ಇರ್ಬೋದು. ಅವಾಗ ಹೀಗಿದ್ದೆ. ಅವಾಗ ಹೇಗಿದ್ದೆ ಅಂತ ಕಮೆಂಟ್ ಮಾಡಿ. ಅಷ್ಟೇನು ಚೆನ್ನಾಗಿರಲಿಲ್ಲ, ಅಷ್ಟೇ ದಪ್ಪಿರಲಿಲ್ಲ, ನಾರ್ಮಲ್. ಈಗ ಯಾವಾಗ ಸೈಜ್ ಇದ್ದೀನಿ ಆ ಸೈಜೇ ಇದ್ದೀನಿ. ನಮ್ಮ ಮೇಡಮ್ ಇವ್ರು ನಂಗೆ ಭಾಳ ಫೇವ್ರೇಟು. ಅಂದರೆ 7ನೇ ಕ್ಲಾಸಲ್ಲಿ ಫೋಟೋ ತಗೊಂಡಿರೋದವ್ರು ಇರ್ಬೋದು. ಯಾಕಂದ್ರೆ ಭಾಳ ದಿನ ಆಯ್ತಲ್ಲ, ನನಗೂ ನೆನಪಿಲ್ಲ. ಎಷ್ಟೋ ದಿನ ಮೇಲೆ ಆದಮೇಲೆ ನೋಡ್ಲತ್ತೀನಲ್ಲ ಫೋಟೋಸ್, ನಂಗೆ ಭೀ ಖುಷಿ ಆಯ್ತು. ಮಮ್ಮಿ ಕರ್ಲತ್ತಿಳು ಬಾ ಅಂತ. ಹೋಲ್ ಬಿಡು ಅಂತ ನಮ್ಮ ಮಮ್ಮಿ ಕರೆದವಳು, ಮತ್ತು ಹೋದ್ರಾಯ್ತು ಅಂತ ಬಂದೆವು. ನಮ್ಮ ಮಮ್ಮಿ ಎಲ್ಲತ್ತಿಳು ಮಗ ಜರ ಸ್ವಚ್ಛ ಮಾಡಿ ಜಲ್ದಿ ಯಾಕಂತ ಅಂದ್ರೆ ಮನೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇದೆಲ್ಲ ನಮ್ಮದೇ ಜಾಗ, ಇದಿಷ್ಟು ಜಾಗ ಇದೆ. ಬಟ್ ಈ ಜಾಗದಲ್ಲಿ ನಾವು 2 ಜನ ಭಾಗ ಆಗಬೇಕು. ಯಾರಪ್ಪ ಅಂದರೆ ನಮ್ಮ ದೊಡ್ಡಪ್ಪ ಮತ್ತು ನಾವು. ಅದಕ್ಕಾಗಿ ಅಷ್ಟು ನಮಗೆ ಬರಲ್ಲ. ಇವು 3 ಮನೆ ಮಾತ್ರ ನಮಗೆ ಬರೋದು. ನಮ್ಮ ಕಾವೇರಿ ಅಕ್ಕ ಸ್ವಚ್ಛ ಮಾಡತ್ತಿಳು. ನಾ ಜರ ವಿಡಿಯೋ ಮಾಡ್ತೀನಿ ಕಾವೇರಿ ಅಕ್ಕ ಅಂದ. ವಿಡಿಯೋ ಮಾಡ್ತಿದ್ದ. ಭಾಳ ಹೊಲಸಾಗಿತ್ತು ಮನೆ, ಸ್ವಚ್ಛ ಮಾಡಕ್ಕೆ ಸಾಕು. ಆ 2 ಮನೆಗಿಂತ ಇದೇ ಮನೆ ಬಕ್ಕಳು ಹೊಲಸಾಗಿತ್ತು, ಯಾಕೇನೋ ಗೊತ್ತಿಲ್ಲ. ಆ ಮನೆಗೆ ನಮ್ಮ ಅಪ್ಪ ಇರ್ತೀನೋ ಅದಕ್ಕೆ ತೆಗೆದು ಅಲ್ಲೇ ಸ್ವಚ್ಛ ಮಾಡ್ತಿರ್ಬೇಕು. ಇದು ಭಾಳ ಹೊಲಸಾಗಿತ್ತು. ಮತ್ತು ನಮ್ಮ ಮನೆಗೆ ಟಿ ವಿ ತಂದಿದ್ದೇವಲ್ಲ, ಛತ್ರಿ ಇರಲಿಲ್ಲ, ಏನೂ ಇರಲಿಲ್ಲ. ಅಲ್ಲಿ ಛತ್ರಿ ಇತ್ತು, ತೊಗೊಂಬಂದಿರಾಯ್ತು ಅಂತ ಅಂದ್ಕೊಂಡಿದ್ದೆ. ಮತ್ತು ಹೊರಗೆ ಬರೋದಾದ್ಮೇಲೆ ನಮ್ಮ ಮಮ್ಮಿ ಎಲ್ಲತ್ತಿಳು ಕರ್ಲೆತ್ತಳು. ಮತ್ತು ಎಲ್ಲಂತ ಒಳಗೆ ಎಲ್ಲ ಸ್ವಚ್ಛ ಮಾಡ್ಯಾಳ ಮಮ್ಮಿ. ಹಾಗಾಗಿ ಒಳಗೆ ಹೋದಿರಾಯ್ತು ಅಂತ ನೋಡ್ಬೇಕಂತ ನೋಡ್ದೆ. ಎಲ್ಲ ಕಲ್ಲಿನ ಮನೆ ಜಾಸ್ತಿ. ಈ ಕಡೆ ಹಳ್ಳಿ ಸೊಡಗು, ನಮ್ಮ ಕಡೆ ಎಲ್ಲ ಕಲ್ಲಿನ ಮನೆಯೇ ಇರ್ತಾವೆ. ಹಾಗಾಗಿ ನಮ್ಮ ಮಮ್ಮಿ ಇದ್ದಾಗ ಭಾಳ ಚಂದಿತ್ತು. ಈಗ ನೋಡಿ ಹ್ಯಾಂಗಾಗದ. ನಮಗೆ ಒಂಥರ ಹ್ಯಾಂಗಿದ್ದು ಮನೆ ಹ್ಯಾಂಗಾಗದಲ್ಲ ಯಾವ ಅಂತಂದ. ಏನು ಮಾಡ್ಬೇಕು ಮಗ, ಈಗ ಬಂದದ, ಏನೂ ಮಾಡ್ಲಿಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ದಿವ್ಸ ಹೋಗ್ಲಿ, ಮತ್ತು ಊರಾಗೆ ಬಂದಿರ್ಲಕ್ಕಾಗ್ತದ ಅಂತಂದಳು ಮಮ್ಮಿ. ಆಯ್ತು ಯಾವ ಅಂತ ಅಂತ ಅಂದ. ನಂಗೆ ಒಂದೊಂದು ಮನೆ ನೋಡಿದ್ರೆ ಭಾಳ ಮಿಸ್ ಮಾಡ್ಕೋತೀನಿ. ಇದು ನಮ್ಮ ಜಗಲಿ. ನಮ್ಮ ಮಮ್ಮಿ ಎಲ್ಲತ್ತಿಳು ಏನಾಯ್ತು ಮಗ, ಯಾಕೆ ಹಿಂಗೆ ಮಾಡತ್ತೀನಿ ಅಂದ್ರೆ, ನೋಡಿ ಮಮ್ಮಿ ಹ್ಯಾಂಗಾಗದ ಮನೆ ಎಲ್ಲ ಅಂತಂದ. ಏನೂ ಮಾಡೋಕ್ಕಾಗಲ್ಲ ಮಗ, ಈಗ ಇರಲೇಬೇಕಾಗ್ತದ ಈಗ ಸ್ವಲ್ಪ ದಿನ ಅಂತಂದಳು. ಗಪ್ಪದ ಮತ್ತು ಆಮೇಲೆ ಮತ್ತು ಈ ರೂಮಿಗೆ ಬಂದೆ. ಯಾಕಂದ್ರೆ ಈ ರೂಮ್ ಅಂದರೆ ಭಾಳ ಅಟ್ಯಾಚ್ಮೆಂಟ್. ಗೈಸ್, ನಾವು ನೋಡಿ ಹಂಗಾಗಿದ್ದೀನಿ. ಹಿಂಗೆ ಆಗ್ಬಾರ್ದಿತ್ತು. ಊರಿಗೆ ಬಂದು ಎಲ್ಲ ಸ್ವಚ್ಛ ಮಾಡಿಟ್ಟಿಗೆ ಈ ಹಾಲತ್ತಾಗಿದೆ. ಈ ಮನೆ ಒಂದು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡೋಣ ಬನ್ನಿ. ಗೈಸ್, ಎಲ್ಲರೂ ಸ್ವಚ್ಛ ಮಾಡೋಣ ಬನ್ನಿ. ನಮ್ಮ ಮನೇನ ನೋಡ್ರಿ, ನಾವು ಹೆಂಗೆ ಇರ್ಬೇಕು ನೋಡ್ರಿ. ಅದು ಇನ್ನೊಂದು ಬಾರಿಗೆ ಇತ್ತು, ಮಮ್ಮಿ ತೊಗೊಂಡು ಹುಡುಗಳೇನು ಇವೆಲ್ಲ ಭಾಳ ವರ್ಷ ಆಗಿತ್ತಲ್ಲ, ಭಾಳ ಹೊಲಸಾಗಿತ್ತು. ಎಷ್ಟೇ ಸ್ವಚ್ಛ ಮಾಡಿದ್ರೂ ಸ್ವಚ್ಛ ಆಗಿಲ್ಲ. ಯಾಕಂದ್ರೆ ನಾವು ಪೂರ್ತಿ ಸ್ವಚ್ಛ ಮಾಡಿಲ್ಲ. ಮೇಲಿಂದ ಸ್ವಚ್ಛ ಮಾಡ್ತಿದ್ದೆ. ನಮ್ಮ ಮಮ್ಮಿ ಪೂಜೆ ಮಾಡತ್ತಿಳು. ನಾನು ಗೋಡೆ ಹುಡ್ಕೊಂಡ್ರಲ್ಲೇ ಸಾಕಾಯ್ತು. ಭಾಳ ಹೊಲಸಿತ್ತು. ಒಂದು ಜರ ಇಷ್ಟು ದೂಸಿತ್ತು ಕೇಳ್ಬಾರ್ದು. ಭಾಳ ದೂಸಿತ್ತು. ನಮ್ಮ ಬಟ್ಟೆ ಎಲ್ಲ ಗಲೀಜಾಗಿವು. ಮೇಲ್ಗಡೆ ಇರೋದು ಏನು ಭೀ ತೆಗ್ದಿಲ್ಲ, ಸುಮ್ಮನೆ ಮೇಲ್ಗಡೆನೇ ಅಷ್ಟೇ ಕಸ ಗುಡಿಸಿದ್ದೀವಿ, ಅಷ್ಟು ಕ್ಲೀನ್ ಮಾಡಿದ್ದೀವಿ. ಯಾಕಂದ್ರೆ ಇಷ್ಟು ಮಾಡ್ಬೇಕಂದ್ರೆ ಆಗಲ್ಲ. ನಾವು ಸುಮ್ಮನೆ ಯಾವುದೋ ಕೆಲ್ಸಕ್ಕೆ ಬಂದಿದ್ದೆವು, ಇನ್ಯಾವುದೋ ಕೆಲಸ ಮಾಡ್ದಂಗೆ ಆಗ್ಯದ. ಈ ಭಾಳ ದಿನ ಮೇಲೆ ಅದಲ್ಲ. ಸೊ ಹಾಗಾಗಿ ಹಿಂಗೆ ಅನಿಸ್ಲತ್ತದ. ಇದು ಮನೆ ಸ್ವಚ್ಛ ಮಾಡ್ಬೇಕಂದ್ರೆ ಭಾಳ 1 ತಿಂಗಳು ಬೇಕು. ಈಗಂತೂ ನಾವು ಊರಾಗಿರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಸ್ವಚ್ಛ ಮಾಡಿದ್ರು ಏನಂತ ಪ್ರಯೋಜನ ಅಂತ ಮಾಡಿಲ್ಲ. ಮೇಲೆ ಹಸನ್ ಮಾಡ್ಲತ್ತಿದ್ದೆವು. ನಿನ್ನ ಆ ಮನೆಗಿಂತ ಈ ಮನೆನೇ ಬಕ್ಕೋ ಹೊಲಸಾಗ್ಯದ. ಹಾಂ, ಗೈಸ್, ನಿಮ್ಗೊಂದು ತೋರಿಸ್ತೀನಿ ನೋಡ್ರಿ. ಅಲ್ಲಿ ಆಸ್ತಿಕ ಗರುಡ ನಾಳೆ ಬಾ ಅಂತ ಬರ್ದದ. ಬಟ್ ನಾವು ಚಿಕ್ಕವರಿದ್ದಾಗ ಅಂಜ್ಕೊತಿದ್ದೀವಿ ಹಾವು ಬಂದರು. ಅದಕ್ಕೂ ಹಂಗೆ ಬರ್ದ್ರೆ ಆಸ್ತಿಕ ಗರುಡ ನಾಳೆ ಬಾ ಅಂತ ಬರ್ದರು, ಹಾವು ಬರಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಬರ್ದೀವಿ. ಇವಾಗಾದ್ರೂ ನೆನಪೈತೆ. ಇನ್ನು ಬಾಯಾಗೆಲ್ಲ ಹೊಂಟ ಸಾಕ್ಬಿಡೆ. ನೀನು ತುಂಬ ಮಿಂದ ತರ್ಲಿಲ್ಲ ತೊಂಬೋದು. ಗಾಯ್ಸ್, ಇದೆಲ್ಲ ನಮ್ಮ ಮನೆಯೇ. ಆಲ್ರೆಡಿ ಒಂದು ಮನೆ ಕ್ಲೀನ್ ಆಗಿದೆ. 2 ಮನೆನ ಎಲ್ಲಿಟ್ರೆ ಕಿಲ್ಲದ
ಕಿದಿ ಅದೇನು ತುಂಬಿದಿ? ಹ್ಞೂ ಇದೆ ಅದ. ಮರ ತರ್ತೀನಿ ಇಡಿ ಇಲ್ಲದ. ಗಾಯ್ಸ್ ಇಷ್ಟು ಕಸ ಬಂದಿದೆ ನಮ್ಮ ಮನೆಯಲ್ಲಿ, ಇನ್ನೂ ಐತೆ ನೋಡಿ ಇಷ್ಟೊಂದು. ಅದಕ್ಕೆ ಹೇಳಿ ನೋಡಿ ಅವ ಕಾವೇರಿ ಅಕ್ಕ ಹೊಸ ಇನ್ನೊಂದು ಡ್ರೆಸ್ ತಗೋರಿ ಅನ್ನೋದು. ಇದ್ರ ಹಾಲತ್ ನಮ್ಗೆ ಗೊತ್ತದ ಎಲ್ಲ. ಗೈಸ್ ನಮ್ಮ ಮಮ್ಮಿ ಪೂಜೆ ಮಾಡತ್ತಾವ್ರಿ ನಮ್ಮ ಮನೆಗೆ. ನೋಡಿ ಬನ್ನಿ 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 ಚೆನ್ನಾರೆ, ಬನ್ನಿ ಬನ್ನಿ ಚೆನ್ನಾರೆ. ಒಳಗಿಡ್ತೀನಿ. ಎಲ್ಲರಿಗೆ ಕೊಡೋರಿಗೆ ಜಾಗ ತೊಗೊಂಡಿದೆ ನೋಡಿ ಗಾಯ್ಸ್. ಕೊಡ ತೊಗೊಂಡು ನೀರು ತೊಳೆತ್ತೀನಿ ಮನಿ ಬರೀ ಜನರೇ. ಜಗ್ ತೊಗೊಂಡಿದ್ದಿ? ಜಗ್ ಅದ ನಿಂದ ಚಂಬು ತಗೋತೀನಿ. ಯಾವನಿ ತೊಳೆದಿದೆ? ಚಂಬು ಚಂಬು ಯಾವ ಚಂಬು? ತೊಗೊಂಡಿಲ್ಲ ಬೇರೆ ಐತೆ. ಯಾವ ಚಂಬುನೂ ಇಲ್ಲ. ಆ ಬಕೆಟ್ದಾಗ ಅದ ನೋಡು. ಬಕೆಟ್ನಾಗಿಲ್ಲ ಇದು ಬಿಡಿದೆ ಅದಲ್ಲ. ಇಲ್ಲೇ ನೋಡು. ಇಲ್ಲ ಅಂದ್ರೆ ಮತ್ತೆ ಒಳಗದ ನೋಡಂತ. ಬಕೆಟ್ದಾಗ ಇಲ್ಲ. ಇಲ್ಲ ಬಿಡೋಕಿದ್ರೆ ನೋಡು ಹ್ಯಾಂಗಳು ಒಳಗೆ ಇಟ್ಕೊಂಡು. ಗೈಸ್ ಚಂಬು ನೋಡ್ರಿ, ಚಂಬು ತೊಗೊಂಡ ಕಸ ನೋಡಿ ನೀರು ಮನೆ ಒರೆಸ್ತೀನಿ ಬರ್ರಿ. ಬನ್ನಿ ಬನ್ನಿ ಚೆನ್ನರಿ ಒಳಗೆ ಬನ್ನಿ ಹೋಗೋಣ ಬರ್ರಿ. ಫ್ಯಾನ್ ಹಾಕೋಣ ಚಾಲು ಖರಾಬಾಗದ ಬಂದಾಗ್ಯದ. ಹಾಕಿ ಎತ್ತಿ ಬರಕ್ ಬಕೆಟ್ ನಿಂತ ಆಗೋಗಲ್ಲ. ಮನೆ ಹಾಕ್ಲತ್ತರಾಗ ನೀರು ಚಿಡಿಮೆ ಹಾಕ. ಬಕೆಟ್ ಎತ್ತಿ ಹಾಕ, ನೀರು ತರ್ತೀನಿ ಇನ್ನು. ಬರೇ ಬರೋದು ವಿಡಿಯೋ ಮಾಡಿ ತರದು ಹಾಕೋದು ಸ್ವಚ್ಛ ಮಾಡಿ. ಯಾವ ಮೈ ನೋಡಿ ಆಯ್ತು, ಮೈ ಎಲ್ಲ ಇಲ್ಲ ನೋಡ್ರಿ ಹಂಗೆ. ಅದಕ್ಕೆ ಬಟ್ಟೆ ತಂದು ನಾಲ್ಕು ಶಾಣೆ ಐತಿ ನೋಡಿ. ಎತ್ತೆ ಬರಕ್ಕೆ ಹಾಕ್ತೀನಿ ಅದನ್ನು. ಎಸ್ ಎಣ್ಣೆ ಕೊಡ. ಸಿಡಿಮೆ ಹಾಕಿ, ಸಿಡಿಮೆ ಹಾಕಿ, ಸಿಡಿಮೆ ಹಾಕಿ. ನೋಡು ಈಗ ಈಗ ಇದ್ರ ಬರ್ತದ ಗಾಡಿ ಎರ್ದಾಗ ಹಾಕಿ. ಮಾಡ್ತಾನ ಗುಂಡು ಹೇಳ್ತಾನ. ಈಗ ನೆನಪು ಅಂತೇನು? ಗಾಯ್ಸ್ ಇವತ್ತು ನಮ್ಮ ಮನೇಲಿ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ಯಾಕಪ್ಪ ಅಂದರು ಎಷ್ಟು ದಿನ ಆಯಿತು ನಮ್ಮ ಮನೆಗೆ ಬಂದಿದ್ದಿಲ್ಲ. ಸೊ ಹಂಗಾಗಿ ನಮ್ಮ ಮನೆಗೆ ಬಂದ್ವಿ, ಆದರೆ ಜಾಸ್ತಿ ಕ್ಲೀನ್ ಏನು ಮಾಡಿಲ್ಲ. ಯಾಕಪ್ಪ ಅಂದರೆ 3 ಜನ ಬಂದಿದ್ವಿ ಕ್ಲೀನ್ ಮಾಡೋಕ್ಕೆ. ಇದು ಬೊಕ್ಕಳು ಕ್ಲೀನ್ ಮಾಡ್ಬೇಕಂದ್ರೆ ನಮ್ಮ ಮನೆ 1 ತಿಂಗಳು ಬೇಕು. ಸೊ ಹಾಗಾಗಿ ಯಾರೂ ಸ್ವಚ್ಛ ಮಾಡಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ 3 ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಮಾಡ್ಕೊಂಡಿದ್ದೀವಿ. ಮತ್ತು ಯಾವಾಗಾದರೂ ಬರ್ತೀವಿ ಅಂತ ಹೇಳ್ಬಿಟ್ಟು. ನಾವು ಊರು ಬಿಟ್ಟು 7 ವರ್ಷ ಆಯಿತು. ಇವ್ರು ಬಂದುಬಿಟ್ಟು ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪಂದ ಅಪ್ಪ, ಇವರು ನಮ್ಮ ಪಪ್ಪಂದ ಪಪ್ಪ. ಇಷ್ಟೆಲ್ಲ ಚೆನ್ನಾಗಿದೆ ಮನೆ, ಹಳೆ ಕಾಲದ್ದು. ಈ ಮನೆಯಲ್ಲೂ ಸಹ ಬರೆದಿದ್ದೀವಿ ನೋಡಿ, ಆಸ್ತಿಕ ಗರುಡ ನಾಳೆ ಬಾ ಅಂತ. ಯಾಕಪ್ಪ ಅಂದರು ಹಿಂದಕ್ಕಿನ ಕಾಲದಾಗೆಲ್ಲ ಹಾವು ಬಂದರು ಯಾರಿಗೆ ಭೀ ಕರಿತಿರ್ಲಿಲ್ಲಲ್ಲ, ಅದಕ್ಕೂ ಅಂಥ ಜಂತಿ ಮೇಲೆಲ್ಲ ಆಸ್ತಿಕ ಗರುಡ ನಾಳೆ ಬಾ ಅಂತ ಬರ್ತಿದ್ವಿ. ಹಂಗೆ ಬರೆದ್ರೆ ಹಾವು ಬರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು.
ನೋಡಿ ಗೈಸ್, ನಮ್ಮ ಮನೆ ಇಷ್ಟು ದೊಡ್ಡದಿದೆ. ಪೂರ್ತಿ ತೋರಿಸ್ತೀನಿ ರೀ. ನೋಡಿ, ಇಲ್ಲಿಂದ ಇಲ್ಲಿ ಗಂಟ, ಅಲ್ಲಿ ಗಂಟ, ಇಲ್ಲಿ ಗಂಟ ಇದೆಲ್ಲ ನಮ್ಮ ಮನೆನೇ. ಇವ್ರು ಬಂದ್ಬಿಟ್ಟು ಗೊತ್ತಲ್ವ ನಿಮ್ಗೆ ಆಲ್ರೆಡಿ ಯಾರನ್ನೋದು, ಕಾವೇರಿ ಅಕ್ಕ ಅಂತ ಹೇಳ್ಬಿಟ್ಟು. ಮೂರ್ದಾಗಿದೆ ನಮ್ಮ ಹಿಂದಿಕಿನ ಕಾಲ ತೊಟ್ಟಲು ಇನ್ನೂ ಅದ ನೋಡ್ರಿ. ನಾವು ಆಡಿ ಬೆಳೆದಿಂತ ತೊಟ್ಟಲೆಲ್ಲ ಕ್ಲೀನ್ ಮಾಡತ್ತಳ. ಇವತ್ತಿಂದ ಇಷ್ಟೆಲ್ಲ ಸಾಕಲ್ವ ಫ್ರೆಂಡ್ಸ್? ಇದೆಲ್ಲ ನಮ್ಮದೇ ನೋಡಿ. ಇದೆಲ್ಲ ಹಳೆ ಕಾಲದಲ್ಲವ. ಸೊ ಹಂಗಾಗೆಲ್ಲ ಕಲ್ಗಳು ಸರ್ಕೊಂಡವ. ಎಲ್ಲ ಉಸುಕ್ ನಮ್ಮದೇ. ಇಷ್ಟೆಲ್ಲ ನಾವು ಮುಂಚೆ ಇಲ್ಲೇ ಅಡುಗೆ ಮಾಡ್ತಿರೋದು. ಅಡುಗೆ ಮಾಡಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿದ್ವಿ. ಯವ್ವ ನಾವಲ್ವ ಒಂದು ಎಣ್ಣೆ ಪಕ್ಕದ ದೊಡ್ಡ ತಂದಿಲ್ಲಿ ನಾವು. ನಮ್ಮ ಮಮ್ಮಿ ನೋಡ್ರಿ, ಇಕ್ಕಿ ಎಲ್ಲಿ ಹೋಗಿ ತರ್ಬೇಕು ನಂಗೆ ದುಕಾನ್ ಗೊತ್ತಿಲ್ಲ ಗೈಸ್. ಅಡುಗೆ ಮನೆ ನಮ್ದು. ಅಡುಗೆ ಮನೆ ಇದು ಬಂದ್ಬಿಟ್ಟು ಜಗ್ಲಿ. ನಮ್ಮ ಮನೇಲಿ ಅಂಬಾಭವಾನಿ ಇದ್ದಾಳೆ ನೋಡಿ. ಭಾಳ ದಿವ್ಸದಿಂದ ಇವತ್ತು ಬಂದಿದ್ದೀವಿ. ಭಾಳ ವರ್ಷ ಅಂದರೆ ಒಂದು 7 ವರ್ಷ ಆಗಿರ್ಬೋದು. ಭವಿಷ್ಯ ಇನ್ನೂ ಕ್ಲೀನ್ ಮಾಡಬೇಕು. ಅರ್ಧಂಬರ್ಧ ಕ್ಲೀನ್ ಮಾಡಿದ್ದೀವಿ, ಮಾಡೋಕ್ಕಾಗಿಲ್ಲ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಬಾಯ್. ಇನ್ನೂ ಮುಂದೆ ಬೇರೆ ವಿಡಿಯೋ ತೊಗೊಂಬರ್ತೀವಿ. ಪೂರ್ತಿ ಇಲ್ಲದಲ್ಲ ಎಲ್ಲ ಬರ್ಬೇಕು. ಯಾವ ಇಲ್ಲಿದ್ದ ನಾವು ಕಟ್ಟಿದ್ದಿಲ್ಲ ಮತ್ತೆ ಹಾಗೆ ಇರ್ಬೇಕಿಲ್ಲ. ಬರಲಾಗ್ಯದ ಕಲ್ಲಿದರ ಬರಲ್ಲ. ಇಲ್ಲಿ ಕಾಲು ಮೇಲೆ ಕಾಲು ಅಲ್ಲಿ ಮೇಲೆ ಕಾಲು ಕೈ ನೀ ಕೈ ಹೇಳ್ತೀನಿ ನಾನು. ಚಪ್ಪಲ್ ಹಾಕೊಂಡಿ ಬರೀ ಬಟ್ಟೆ ಇಡೋದು ಅದ್ರ ಎಲ್ಲ ಹೊಡೆದ್ರಿ. ಇಲ್ಲಿ ಬರೋದಕ್ಕೆ ಗುಡು 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 ಹೋಗ್ಕೊಂಬಿಟ್ಟಿಗೆ ಚುಡಿದ್ರೆ ಕಟ್ಟಿ ಕಟ್ಟಿಗೆ 3 ಗಂಟೆ ಬಂದು ಚಂದನ ಕಿತ್ತಾರೆ. ಬರಲ್ಲ ಬಿಡು ಗಾಯ್ಸ್, ಎಲ್ಲ ಬರಲ್ಲ. ಅದಕ್ಕೆ ಕ್ಯಾನ್ಸಲ್ ಇರಲ್ಲ. ಇಲ್ಲಿ ಯಾಕೆ ಬರ್ತದೆ ನೋಡ್ತೀನಿ ಅಂದ್ರೆ ಅದಿಲ್ಲ ಮುಂದೆ ಟೋಲ್ ಕೆಣ್ಣೆ ತೊಂಬತ್ತೈತೆ. ನಾನು ಹೇಳ್ತಾನೆ ಬರಲ್ಲ ಮಗ ಬರ ಬಿಡು. ಬಿಡು ಕುಂಟೆ ಹೇಳ್ತದಿಲ್ಲ. ಗೊಂಬಿ ನೋಡಿ ಫ್ರೆಂಡ್ಸ್, ಹಳೆ ಕಲದು ನೋಡಿ. ಕುಂಟೆ ಹೇಳ್ತದ ಬರಲ್ಲವಾ ಕ್ಯಾನ್ಸರ್ ಫ್ರೆಂಡ್ಸ್. ಇಲ್ಲ ಎಲ್ಲ ಬರ್ಲಾಗತ್ತೆ. ಹೇಳೋದು ಬಿಡು. ಆ ಕಡೆ ಹಿಂಗೆ ಇರ್ಬೇಕತ್ತು. ಹಂಗೆ ಹೋಗಿ ಅಲ್ಲಿ ಚತ್ತಿಲ್ ಇರೋದು ಅಲ್ಲೇ ಇರ್ಬೇಕತ್ತು. ಬಂದ್ ಮಾಡಪ್ಪ ಆಯ್ತಾ ನೀರು ಬಾಯ್. ಗಾಯ್ಸ್, ನಮ್ಮ ಅವ್ರು ರೊಕ್ಕ ಕೊಡ್ತಾವ್ರಿ. 20 ರೂಪಾಯಿ ಎಣ್ಣೆ ಯಾರು ಕೊಡ್ತಾರೆ? ಯಾರಿಗೆ ಗೊತ್ತು ಕೊಡ್ಬೇಕಂತ. ಗಾಯ್ಸ್, ನಮ್ಮ ಮನೆ ತೋರಿಸ್ಕೊಂಡು ಎಲ್ಲ ತೋರಿಸ್ಕೊಂಡು ಬರ್ತೀನಿ ಬರ್ರಿ. ನಿಮ್ಗೆ ಟೊಮೆಟೊದವ ಗಾಯ್ಸ್. ನೋಡಿ ಗಾಯ್ಸ್ ಹೆಂಗಿದೆ ನಮ್ಮೂರು. ದೇವ್ರ ಬಿಡ ಹೋಗ್ಬರ ನಮಗೆ. ನೀವು ಒಳ ಬರ್ಬಾರ, ಹೊರಗೆ ನಿಂತಲ್ಲ. ನಾವು ಒಳಗೆ ನೋಡ್ಕೊಂಡು ಬರ್ತೀನಿ. ಕೊಟ್ಟು ಬರಂಬ. ಅಲ್ಲಿ ಯಾರೇ ಇಲ್ಲ. ಯಾರೇ ಕೊಡ ಗಾಯ್ಸ್. ಇದು ದೇವಸ್ಥಾನ. ಅವಾಗೆ ಬಂದಿ ನೋಡ್ರಪ್ಪ. ಮಮ್ಮಿ ಬಂದ ಅವ ಬಂದ್ರೆ ನಮಗೆ ಇಂದ್ರ ಕೊಡ್ತಾನೆ. ಇಲ್ಲಿ ಅಂತಾರಿದ್ರಿ ನೀವು. ಈಗ ತಂದಿಲ್ಲ ಸರ್ ಕೊಡ. ಈ ದೇವಸ್ಥಾನ ಯಾವ ಕಾಲದಂತ ಗೊತ್ತಿಲ್ಲ. ಭಾಳ ಹಳೆ ಕಾಲದ್ದು. ನಾವೆಲ್ಲ ಇದ್ದಾಗ ಪೇಂಟ್ ಏನು ಹೊಡ್ಸಿರ್ಲಿಲ್ಲ. ಇತ್ತೀಚಿಗೆ ಹೊಡ್ಸಿರೋದು. ನಾವೆಲ್ಲ ಅಲ್ಲೇ ಆಟ ಆಡ್ತಿದ್ದೀವಿ. ಒಳಗಡೆ ಮಾಡಲ್ಲಿ ಕುಂದಿರ್ತೀವಿ ಹಾವಿದ್ದಲ್ಲಿ. ಹಾಗೆ ಎಲ್ಲ ಕಡೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಇರ್ತಿದ್ವಿ. ಆದರೆ ಒಳಗಡೆ ಗರ್ಭಗುಡಿಲಿ ಹೆಣ್ಮಕ್ಳಿಗೆ ಅಲೌ ಇಲ್ಲ. ಇಲ್ಲಿ ಮಾತ್ರ ಹೋಗೋದು. ಪೂರ್ತಿ ಅಲ್ಲಿ ಲಿಂಗ ಇರೋಲ್ಲಿ ಹೋಗಲ್ಲ. ಯಾಕಂದ್ರೆ ಅಲೌ ಇಲ್ಲ. ಹೆಣ್ಮಕ್ಳು ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಹೆಣ್ಮಕ್ಳು ಯಾರೂ ಹೋಗ್ತಿರ್ಲಿಲ್ಲ. ನಾವು ಸಣ್ಣವರಿದ್ದಾಗ ಓದ್ತಿದ್ದೆವು. ಯಾಕಂದ್ರೆ ನಮಗೆ ತಿಳಿತಿರ್ಲಿಲ್ಲಲ್ಲ.
ನಾವೆಲ್ಲ ಅಲ್ಲೇ ಬಚ್ಚಿಟ್ಕೋ ಆಟ ಅದೆಲ್ಲ ಆಡ್ತಿದ್ವಿ. ಇವಾಗ ಏನು ಹೋಗೋದಿಲ್ಲ. ನಾವು ಬಂದುಬಿಟ್ಟು ಬೇರೆ ಊರು ಇಲ್ಲಿದ್ದೀವಿ. ಎಲ್ಲರೂ ಲಿಂಗ ನೋಡಿ ಸ್ಥಾಪನೆ ಮಾಡಿ ಭಾಳ ವರ್ಷ ಆಯಿತು. ಇನ್ನೂ ಆದರೂ ಚಂದದ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಹಾನಿ ಭೀ ಆಗಿಲ್ಲ. ಭಾಳ ಹಳೆ ಕಾಲದ್ದು. ಇಲ್ಲಿ 4 ಕಂಬಗಳವಲ್ಲ, 4 ಕಂಬಗಳ ಬಳಿ ನಿಂತು ಆಟ ಆಡ್ತಿದ್ದೆವು ನಾವು ಅವಾಗ. ಈಗ ಆಡ್ತಾರೋ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾವು ಸಣ್ಣಗಿದ್ದಾಗ ಭಾಳ ಆಟ ಆಡ್ತಿದ್ವಿ, ಹೊರಗೆ ಇರ್ತಿದ್ವಿ. ಈ ದೇವಸ್ಥಾನದ ಮಹಿಮೆ ಒಂದಲ್ಲ ಎರಡಲ್ಲ ಭಾಳವ, ನನಗೂ ಅಷ್ಟು ಗೊತ್ತಿಲ್ಲ. ಗೊತ್ತಿರೋಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಭಾಳ ಹಳೆ ಕಾಲದ್ದು. ಈ ದೇವಸ್ಥಾನಕ್ಕೆ ಒಂದು ಟೈಮ್ ವಿಸಿಟ್ ಮಾಡಿ, ಯಾಕಂದ್ರೆ ಭಾಳ ಚಂದದ. ಅಲ್ಲಿರೋ ಕೆತ್ತನೆ ಶಿಲೆ ಒಂದೊಂದು ಅರ್ಥ ಕೊಡುತ್ತೆ. ಭಾಳ ಚಂದದ. ತಿಳ್ಕೊಬೇಡ್ರಿ, ಯಾಕಂದ್ರೆ ನಂಗೆ ಇಲ್ಲಿದ್ದು ಮಾಹಿತಿ ಅಷ್ಟು ಗೊತ್ತಿಲ್ಲ. ಯಾಕಂದ್ರೆ ನಾವು ಅಲ್ಲೇ ಹುಟ್ಟು ಬೆಳೆದಿರ್ವಿ, ಅದ್ರ ಬಗ್ಗೆ ಪವಾಡ ಗೊತ್ತಿಲ್ಲ. ಕೆಲವೊಬ್ರು ಅಜ್ಜರು ಹೇಳ್ತಿರು ಅಷ್ಟು ಚಂದದ ಮಹಿಮೆ, ಹಿಂಗದ ಮಹಿಮೆ, ಅವ್ರಿಗೆ ನಮ್ದವ್ರಿಗೆ ಯಾವತ್ತೂ ಇದು ಇಲ್ಲ ಅದು ಇಲ್ಲ ಅಂತ. ಬಟ್ ನಾವು ನೋಡಿದ ಪ್ರಕಾರ ಸತ್ಯನೇ ಅನ್ನೋ ದೇವರು. ಯಾಕಂದ್ರೆ ಭಾಳ ಮಹಿಮೆ ಅದ ಅವನಿಗೆ. ಹೆಣ್ಮಕ್ಳು ಒಳಗೆ ಹೋಗಲ್ಲ, ಯಾರೂ ಹೋಗ್ಬಾರ್ದು. ಹಾಗೆ ದೊಡ್ಡದು ಅಂಗಳಿತ್ತು, ಅಲ್ಲೇ ಆಟ ಆಡ್ತಿದ್ದೆವು ನಾವು. ಕರೆಂಟ್ ಶಾಟ್ ಅಂತ, ಅದು ಅಂತ ಇದು ಅಂತ ಬೇರೆ ಬೇರೆ ಆಟಗಳೆಲ್ಲ ಆಡ್ತಿದ್ವಿ. ದೇವಸ್ಥಾನ ಭಾಳ ದೊಡ್ಡದ, ಬಟ್ ಚಂದ ಭೀ ಅದ ದೇವಸ್ಥಾನ. ಹಾಗೆ ಇಲ್ಲಿ ಒಂದು ದೊಡ್ಡದು ಬಾವಿ ಅದ, ರಮ್ಕಾಬಾಯಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಎಲ್ಲರೂ ಈಜಲಾಡ್ತಿದ್ವಿ. ನೀರು ಭಾಳ ಬರ್ತಿವು. ಈಗ ಮಳೆಗಾಲ ದಿನ ಇಲ್ಲಾಂದ್ರೆ ಭೀ ಇಲ್ಲಿ ಒಟ್ಟು ಬಾವಿ ಬತ್ತಲ್ಲ, ಯಾಕಂದ್ರೆ ಮಹಿಮೆನೇ ಆ ಥರ ಅದ ಮಲ್ಲಿಕಾರ್ಜುನ್ದು. ಸೊ ಹಂಗಾಗಿ ಒಟ್ಟು ಬಾವಿ ಬತ್ತಲ್ಲ, ಪೂರ್ತಿ ಮೇಲಿರೋ ಹುಟ್ಟಿನ ತನಕ ನೀರು ಬರ್ತಿವು. ಆದರೆ ಇವಾಗ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ನೀರೆಲ್ಲ ಒಳಗೆ ಹೋಗ್ಯಾವ. ಬಟ್ ಎಷ್ಟೇ ಬೇಸಿಗೆ ಇದ್ರೂ ಸಹ ಇಲ್ಲಿ ನೀರು ಬತ್ತಲ್ಲ, ಅಂಥ ಮಹಿಮೆ ಇದಿರಲಿ. ಇಲ್ಲೆಲ್ಲ ಆಟ ಆಡ್ಕೊಂಡು ನರಳಾಡ್ಕೊಂಡು ಇದ್ದಿದ್ವಿ. ಬಟ್ ಇವಾಗ ಎಷ್ಟೋ ದಿನ ಆದಮೇಲೆ ಬಂದಮೇಲೆ ಬಕ್ಕೂ ಖುಷಿ ಆಯಿತು ನಂಗೆ. ನಮ್ಮ ಹಿಂದೆಗಡೆ ಎಲ್ಲದು ಈ ಥರ ಶಿಲ್ಪ ಇದೆ. ಇಲ್ಲಿ ಒಂದು ಯಾವುದೋ ದೇವ್ರ ಗುಡಿ ಅದ, ಅದ್ರ ಹೆಸರು ಗೊತ್ತಿಲ್ಲ ನನಗೂ ಅಷ್ಟು ಬರೀ. ಹಾಗೆ ಮನೆಗೆ ಬಂದ ಯಾವ ದುಕಾನ್ಗೆ ಹೋಗೋರು ಯಾರೂ ಇಲ್ಲ. ಅಲ್ಲಿ ಕುಂತು ಬಂದೆವು, ಮಾತಾಡ್ಸತ್ತಿರ ಅದಕ್ಕೂ ತೋರಿಸ್ತೇವು. ತೋರ್ಸತ್ತಿರ ಬಂದೆ ಎಲ್ಲರಿಗೆ. ಇಲ್ಲ ನಂದು ಇದು ನೋಡತ್ತಿ ಫ್ರೆಂಡ್ಸ್ ಫೋಟೋ ತಕ್ಕೊಂಡ ಜರ ಈಗ ಏನಾರ ಹಚ್ಕೋಬೇಕಲ್ಲ ಕುಕುಮ್ ಕಿವನ್ ಬಲಿದ. ಸೊ ಹಂಗಾಗಿ ದೇವ್ರ ಬಲಿದ ತಗೊಳತ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಎಲ್ಲ ಬಟ್ಟೆ ಎಲ್ಲ ಗಲೀಜಾಗ್ಯದ, ಬಟ್ಟೆ ಚೇಂಜ್ ಮಾಡ್ತೀನಿ ಇವಾಗ. ಗೈಸ್ ನಮ್ಮ ಅಮ್ಮನ ಪೆಟ್ಟಿಗೆ ಇವಾಗಿನ ಕಾಲದ್ದು ಏನೋ ಹುಡುಕ್ಯಾಡ್ತಾಳೆ ಮಮ್ಮಿ. ಸುಮ್ಮನೆ ಅವನೇ ಎಲ್ಲರಿಗೂ ಇಲ್ಲೇ ಬಂದಿರ್ತೀನಿ. ಗೈಸ್ ಚಾಗೊಳ್ಳತ್ತೀವಿ. ಗೈಸ್ ಆರಾಮ್ರಿ? ಮುಚ್ಚೆ ಬೇಡ ಮಾಡ್ತೀನಿ. ಮನೆ ಬಾಜು ಕಿಲ್ ಮ್ಯಾಲಿಂದ ಹೋಗ್ಬೇಕು ನೋಡಿ, ಕಾವೇರಿ ಅಕ್ಕಲ್ಲಿ ಹೋಗ್ಬೇಕಂದ್ರ. ಗಾಯ್ಸ್ ನಮ್ಮ ಮನೆ ಹಿಂದ್ ಕಡೆ ನೋಡಿ. ಕೆಲಸ ಮಾಡ್ರೆ ಹೇಳ್ಬೇಕು. ಅವಪ್ಪ ಇಲ್ಲೇ ಅಲ್ಲಿ ಹೋಗಿ ಬಂದು ಆ ಕಡೆ ಹೋಗಿ ಆ ಕಡೆ ಹೋಗಮ್ಮ. ಅಲ್ಲ ಇದ್ರ ಬಲ್ಲಿ ಹೋದ್ರೆ ಬರ್ತದ ಹಿಂಗೆ. ಇಲ್ಲದ ನೋಡಿ ಕಾವೇರಿ ಅಕ್ಕ ಬಾಯಿ ತೋರಿಸ್ತೀನಿ. ಅಲ್ಲಿ ಕಿಲ್ಲದ ನೋಡೆ ಈಗ ಇಲ್ಲಿ ಕೊಡ್ಸ ನಿಮ್ಮ ಅವು ಕುಂತೋಡವು.
ಆರಾಮ ಬೇಡ ಅಲ್ಲ ಹೋಗ್ಬಾರ್ದ ಗೈಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಾಯ್ ಗೈಸ್. ನಂಗೆ ಮಾತಾಡೋಕೆ ಬರಲ್ಲ, ಮಾತಾಡ್ತೀನಿ ಗೈಸ್. ಹಳ್ಳಿ ಸೊಗಡು ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ನಾನು ನಮ್ಮೂರಿಗೆ ಬಂದಿದ್ದೀನಿ. ನಮ್ಮೂರಲ್ಲಿ ಕೆಲಸ ಮಾಡಬೇಕು ಅಂತ ಒಂಥರ ಎಲ್ಲ ಚೆನ್ನಾಗಿದೆ. ಸೆಲ್ಫಿ ಸ್ಟಿಕ್ ತಗೊಂಡ್ಬಂದಿದ್ದೀನಿ. ಹಿಂದೆಗಡೆ ಕಾವೇರಿ ಅಕ್ಕ ಬರ್ತಾವಳೆ. ಹಾಯ್ ಮಾಡೆ. ಇಲ್ಲ ನಮ್ಮನೆ ಅಂಕಲ್ ಬಸ್ ಆಯ್ತು. ಹಿಂಗೆ ಒಳಗ ನಡಿ ಕಾವೇರಿ ಅಕ್ಕ. ಪಂಚಾಯತಿ ಕೆಲಸದಂತ ಹೋಗಿದ್ದೆವು. ಪಂಚಾಯತಿ ಮುಚ್ಚಿತ್ತು, ಅದಕ್ಕೆ ಚಂದ ವಿಡಿಯೋ ಮಾಡಿ ಅಕ್ಕ ಚಂದದ. ಬಿಸಿಲೆಲ್ಲ ಈವ್ನಿಂಗ್ ಟೈಮ್ ಇತ್ತಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡ್ಲತ್ತಿದ್ದೆ. ಒಂದು ಯಾವುದಪ್ಪ ಅಂದರೆ ಜೀವನ ಈ ಕ್ಷಣ ಅಂತ. ಯಾವಂದ್ರೆ ಇಲ್ಲಿ ರೀಲ್ಸ್ ಮಾಡ್ದೆ, ಒಂದು 2-3 ರೀಲ್ಸ್ ಮಾಡ್ದೆ, ಹಾಕಿವಿ. ಇಬ್ಬರು ಶೇರ್ ಮಾಡಿ ಧಮಾಕ್ಸ್ದೆವು. ಹೆಂಗೆ ಒಂದು ಕಮೆಂಟ್ ಮಾಡಿ. ಹಾಗೆ ಸೆಲ್ಫಿ ಸ್ಟಿಕ್ ತೊಗೊಂಡು ಹಾಗೆ ಓಡಾಡ್ತೀವಿ. ಮಮ್ಮಿ ಸೆಲ್ಫಿ ಸ್ಟಿಕ್ ಬಿಟ್ಟು ವಿಡಿಯೋ ಮಾಡಲತ್ತೀವಿ. ನಾನು ಹಾಗೆ ಮಾಡಿದೆ, ಸೆಲ್ಫಿ ಸ್ಟಿಕ್ ಹಿಡ್ಕೊಂಡೆ. ಬಸ್ನಾಗ ಕೊಡ್ತೀವಿ ನೋಡ್ರಿ ನಾವು. ಸರಿ ಗಾಯ್ಸ್, ಮೌಸಮ್ ನೋಡಿ ಎಷ್ಟು ಚೆನ್ನಾಗಿದೆ. ಲಂಗದವಳೆ ಮಸ್ತ್ ಕಂತಿ ಲವಣ್ಯ. ಗಾಯ್ಸ್, ಮನೆಗೆ ಬರ್ತಾ ಇದ್ದೀನಿ ನೋಡಿ. ಮನೆಗೆ ಬರೋಷ್ಟಿಗೆ 7 ಗಂಟೆ ಆಗಿತ್ತು. ನಮ್ಮ ಅತ್ತೆ ಮನೆ ತಿನ್ನಕ್ಕೆ ತಗೋತಾ ಇದ್ದೀನಿ. ಗಾಯ್ಸ್, ನಮ್ಮ ಮನೆಗೆ ಹೋಗಿಲ್ಲ, ನಮ್ಮ ಅಕ್ಕ ಮನೆಗೆ ಹೊಲತ್ತೀನಿ. ಯಾಕಂದ್ರೆ ನಮ್ಮ ಮಮ್ಮಿ ಮ್ಯಾಲೆ ಆಳ, ಅದಕ್ಕೂ ಇಲ್ಲಿ ಒಬ್ಬೇಕು ನಿಂತ ಹುಡುಗ ಶೈ ಅನ್ನಕ್ಕಿ. ಮಮ್ಮಿ ಒಳ್ಳೆ ಅಲ್ಲೇ ಹುಡುಕ. ಗಾಯ್ಸ್, ನಮ್ಮ ಮನೆಗೆ ಬಂದು ನೋಡ್ರಿ, ಏನೋ ಬರಿಲತ್ತಾರ ನೋಡ್ರಿ. ಅದಕ್ಕೆ ನೋಡ್ರಿ ಹಾಕೊಂಡನ ನೋಡ್ರಿ. ಅದಕ್ಕೆ ಏನೋ ತುಬ್ಲತ್ತಾರ ನೋಡ್ರಿ. ನಮ್ಮ ಅಣ್ಣವ್ರು ಫಿಲಪ್ ಮಾಡತ್ತಾರ ನೋಡ್ರಿ. ಜರ